ಎಲ್ಲ ನಮಸ್ಕಾರ, ಎಲ್ಲ ರೇಗಿದ್ರೆ ಚೆನ್ನಾಗಿದ್ರೆ ಅಂದ್ಕೊಳ್ತೀನಿ. ಸೊ ಇವತ್ತು ಈ ವಿಡಿಯೋನಲ್ಲಿ ನೀವು ಆಲ್ರೆಡಿ ತಮ್ಮನೇಲಿ ನೋಡಿರ್ತೀರಾ, ಫುಲ್ ಮಜಾ ಇರುತ್ತೆ ಇವತ್ತಿನ ವಿಡಿಯೋ ಅಂತೂ. ಸೊ ಇಷ್ಟು ದಿನ ಯಾಕೆ ವಿಡಿಯೋ ಹಾಕಿರಲಿಲ್ಲ ಅಂತಂದರೆ ನಾನು ಹೇಳಿದ್ನಲ್ಲ, ಕಾಲೇಜು ಫೈನಲ್ ಡೇಸ್. ಸೊ ಕಾಲೇಜಿಗೆ ನಾನು ಟೈಮ್ ಕೊಡಬೇಕು, ಎಂಜಾಯ್ ಮಾಡಬೇಕು ಅಂತ ಹೇಳ್ಬಿಟ್ಟು. ಸೊ ಆ ಕಾರಣದಿಂದಾಗಿ ಬಿಟ್ಟಿಲ್ಲ. ಸೊ ಇವತ್ತು ಯಾಕೆ ಬಿಡ್ತಾಯಿದ್ದೀನಿ ಅಂತಂದರೆ RCB ಫೈನಲ್ಗೆ ಹೋಗೈತೆ, ಸರಿಯಾದ ಮ್ಯಾಚ್ ಇರುತ್ತೆ. ಸೊ ಈಗಾಗಲೇ ನಂದು 6 ಓವರ್ ಆಗಿಬಿಟ್ಟಿದೆ RCB ಅವ್ರದ್ದು. 2 ವಿಕೆಟು ಮಯಾಂಕ್ ಅಗರ್ವಾಲ್ ಮತ್ತು ಸಾಲ್ಟ್ ಔಟ್ ಆಗಿದ್ದಾರೆ. ಸೊ ಇವಾಗ ನಾವು ಎಲ್ಲಿ ಬಂದಿದ್ದೀವಿ ಅಂತಂದರೆ ವೆಗಾ ಸಿಟಿಗೆ ಬಂದಿದ್ದೀವಿ. ವೆಗಾ ಸಿಟಿಗೆ ಯಾಕೆ ಬಂದಿದ್ದೀವಿ ಅಂತಂದರೆ ಅಲ್ಲಿ ದೊಡ್ಡ ಸ್ಕ್ರೀನ್ ಇರುತ್ತೆ, ಫ್ರೀಯಾಗಿ ಎಂಟ್ರೆನ್ಸ್ ಆಗಿ ಚೆನ್ನಾಗಿ ನೋಡ್ಬೋದು. ಸೊ ಅದಕ್ಕೆ ಇವತ್ತು IPL ಫೈನಲ್ ನೋಡಬೇಕು ಅಂತ ಬಂದಿದ್ದೀವಿ. ಯಾರ್ಯಾರು ಅಂತಂದರೆ ನಾನು, ನಮ್ಮ ತಮ್ಮ ಮತ್ತು ಮಂಜಾ, ಮಲ್ಲ, ಅಜಯ್ ಬರ್ತಾನೆ, ನನಗೆ ಗೊತ್ತಿಲ್ಲ ಅಜಯ್. ಸೊ ಫೋನ್ ಮಾಡ್ತೀವಿ, ಇನ್ನಿಬ್ಬರು ಬರ್ತಿದ್ದಾರೆ. ಸೊ ಇವಾಗ ಹೊರಡೆ ಹೋಗೋಣ. ವೆಗಾ ಸಿಟಿ ಹತ್ರ ನಿಂತಿದ್ದೀವಿ ಖಾಲಿ ರೋಡಲ್ಲಿ. ಸೊ ಇವಾಗ ಹೊರಡೆ ಹೋಗಿ ನಿಮಗೆ ಸ್ಕ್ರೀನೆಲ್ಲ ತೋರಿಸ್ತೀನಿ. ಆ್ಯಂಡ್ RCB ಮ್ಯಾಚು ಈ ಸಲ ಕಪ್ ನಮ್ಮದೇ, ಪಕ್ಕ ಗೆಲ್ಲೇಬೇಕು. ಬನ್ನಿ ಇವಾಗ ವೆಗಾ ಸಿಟಿ ಹೊರಡೋಗೋಣ. ಮ್ಯಾಚ್ ನೋಡಬೇಕಂತ ಹೇಳ್ಬಿಟ್ಟು ಇದು 2ನೇ ಥಿಯೇಟ್ರು. ಫಸ್ಟ್ ಥಿಯೇಟ್ರು ವೆಗಾ ಸಿಟಿಗೆ ಹೋಗಿದ್ವಿ, ಅಲ್ಲಿ ಮ್ಯಾಚೇ ಹಾಕಿಲ್ಲ. ಲಾಸ್ಟ್ ಟೈಮ್ ದೊಡ್ಡ ಸ್ಕ್ರೀನ್ ಹಾಕಿದ್ರು, ಎಷ್ಟು ದೊಡ್ಡದಂದರೆ ಸೊ ಅಷ್ಟು ದೊಡ್ಡದು ಹಾಕಿದ್ರು. ಈ ಸಲ ಹಾಕೇ ಇಲ್ಲ. ಮೀನಾಕ್ಷಿ ಮಾಲಲ್ಲಿದ್ದೀವಿ. ಈ ಮೀನಾಕ್ಷಿ ಮಾಲಲ್ಲಿ ಎಲ್ಲಾದರೂ ಹಾಕಿರ್ತಾರೆ ಅಂತ ಅಂದ್ಕೊಂಡ್ರೆ ಬರೀ ಆ್ಯಡ್ಸ್ ಹಾಕಿಟ್ಟಿದ್ದಾರೆ, ಇಲ್ಲೂ ಮ್ಯಾಚ್ ಹಾಕಿಟ್ಟಿಲ್ಲ. ಸೊ ಇದರಿಂದ ಡಿಸಪಾಯಿಂಟ್ ಆಗಿ ನಮ್ಮ ಮತ್ತೆ ರಿಟರ್ನ್ ಹೋಗ್ತಾಯಿದ್ವಿ. ಸೊ ಇಲ್ಲಿ ಯಾರ್ಯಾರು ಬಂದಿರೋದು ಅಂತಂದರೆ ನಾನು, ಮಂಜಾ ಮತ್ತು ನಮ್ಮ ತಮ್ಮ 3 ಜನ ಬಂದಿದ್ದು. ಸ್ವಲ್ಪ ಅವರ ಮನೇಲಿ ಹುಷಾರಿಲ್ಲ ಅಂತ ಹೇಳ್ಬಿಟ್ಟು ಅವ್ರನ್ನ ಕರ್ಕೊಂಡು ಹೋಗ್ಬಿಟ್ಟಿದ್ದಾನೆ. ನಾವಿವಾಗ ಎಲ್ಲಿ ಮ್ಯಾಚ್ ನೋಡೋದಂತ ಗೊತ್ತಾಗ್ತಿಲ್ಲ, ಫುಲ್ಲು ಆಗ್ತೈತೆ. ವಿರಾಟ್ ಕೊಹ್ಲಿ ಬರೀ ಇವಾಗ ಔಟ್ ಆಗಿಬಿಟ್ಟಿದ್ದಾರೆ. ಸೊ ಇವಾಗ ಬೇರೆ ಪ್ಲಾನ್ ಆಗ್ತಿದ್ವಿ, ಲ್ಯಾಪ್ಟಾಪ್ ಎಲ್ಲಾದರೂ ತೊಗೊಂಡು ಮ್ಯಾಚ್ ಹಾಕೋಣ ಅಂತ ಹೇಳ್ಬಿಟ್ಟು ಪ್ಲಾನು. ಸೊ ನಾನು ಮತ್ತೇನಾಗುತ್ತೆ. A few moments later. ಫೀಲ್ಡಿಂಗ್ ಈ ಸಲ ಪಕ್ಕ ಕಪ್ಪು ಶ್ರೇಯಸ್ ಹೋದ ಅಂದರೆ ಇನ್ನೂ ಯಾನಿದಾನ, ಇನ್ನೊಬ್ಬ ಪ್ಲೇಯರ್ ನೆಚ್ಬಿಟ್ರೆ ಸಾಕು. ಬರ್ತಾನೆ ಪಕ್ಕ ಲೋಕಲ್ ಹುಡುಗ ತರ ಬರ್ತಾನೆ. ಒಂದು ರಿವೆಂಜಲ್ಲಿ ಒಂದು ವಿಕೆಟ್ ತೊಗೊಂಡ್ರೆ ಮಸ್ತಾಗಿರುತ್ತೆ. ಔಟ್ ಅಲ್ಲ ಸಾಕು ನಮಗೆ. ಫುಲ್ಲು ಫೈರ್ ಆಗಿ ನಡೀತಿದೆ ಮ್ಯಾಚು. ಈಗಲ್ಲಿ ವೈಟಿಂಗ್. ಈ ಸಲ ಕಪ್ ನಮ್ಮದೇ. ಒಂದೊಂದು ಡಾಟ್ ಬಾಲ್ ಚಿನ್ನ ಇದೆ. ಸರಿಯಾಗಿ ಆಗ್ತಿದ್ದಾರೆ ಬೌಲಿಂಗು. ಮೀಟ್ರ್ ಕೊಡ್ತಿದ್ದೇನೋ. ಹಾಂ, ಎಷ್ಟು ಬಾಲ್ ಮಂಜಾ, ನೀನು ಅಲ್ಲಿರೋದ್ರಿಂದಾನೆ ಹಂಗೆ ಆಗ್ತಿರೋದು. ಇಲ್ಲಿ ಬಂದು ನೋಡ್ಬೇಡ, ನಿನ್ ಕಣ್ಮುಚ್ಚು ವಿಕೆಟ್ ಹೋಯ್ತವೆ. ಬೇಗ ಸರಿ ಹೇಳಿ, ಈ ಸಲ ಕಪ್ಪು ನಮ್ದೇನೆ. ಅಂಕಲ್ ಮಕ್ಕಳಿಗೇನೆ ಹೇಳ್ತೀಯ? ಅಂಕಲ್ ಮಕ್ಕಳು ಲಾಲಿಪಾಪ್. ಅಂಕಲ್ ಮಕ್ಕಳಿಗೆ ಹೇಳೋದೊಂದೇ, ಈ ಸಲ ಕಪ್ ನಮ್ದೆ. ಒಂದೊಂದು ಫೋನ್ ಅಟೆಂಡ್ ಮಾಡ್ತಲ್ಲ ನೋಡು. ಅಟೆಂಡ್ ಮಾಡ್ತಿಲ್ವಾ? ಫೋನ್ ತೆಗಿತಲ್ಲ ಯಾರು? ನಂಬರ್ ಟಾಪ್ 1 ನಂಬರ್ ಟಾಪ್ 1 ಅಲ್ಲಿ ತಗೊಳ್ತಾರೆ. ಏನ್ರ ಈ ಸಲ ಕಪ್ ನಮ್ದೆ. ಅವನಲ್ಲೇ ನಿಲ್ಸು, ಅಲ್ಲೇ ನಿಂತ್ಕೊಳ್ಳೋ. ಸೈದು ನನ್ನ ಮನಸ್ಸಲ್ಲಿ ನಾ ಅಲ್ಲಿ ಇರ್ಬೇಕಾದ್ರೆ 6 ಹೊಡೆದ್ನಾ, ಇಲ್ಲಿ ಬರ್ಬೇಕಂತ ಬಂದೆ ತಕ್ಷಣ ಔಟ್. ಈ ಸಲ ಕಪ್ ನಮ್ಮದೇ.
ಮಾತಾಡಿ ಕಟ್ಲೆ ಹೋಗುತ್ತೆ. ಕಾಣಿಸ್ತಾನೆ ಇಲ್ಲ. ಈ ಸಲ ಕಪ್ ನಮ್ದು 60 ಕೋಟಿ ಜನ ನೋಡ್ತಾವ್ರೇನೋ. ಅರ್ಜುನ್ ಚೂಸ್ಕೋ ಯಾರ ಬಿಟ್ಟಿದ್ದು ಕೃಣಾಲ ಶಟ್ ಏನ್ ಮಾಡಕ್ಕಾಗಲ್ಲ. ವಾಟ್ ಎ ಟ್ರೈ ಮ್ಯಾನ್. ಏನಾಯ್ತು ಡಾಟ್ ಬಾಲ ಅದಕ್ಕೆ ಕಳ್ತವನೆ. ಶಶಾಂಕ್ 50 ಮಾಡ್ಕೊಂತಾನೆ. 3 ಬಾಲಲ್ಲಿ 23 ಗೆದ್ದಾಯ್ತು ನಾವಿನ್ನ. ಅಳ್ತಾ ಕಪ್ಪಿಲ್ಲ ಅಂದವನು. ತೋರ್ಸು 2 ಬಾಲಲ್ಲಿ 19 ಇನ್ನು ಗೆದ್ದಾಯ್ತು. ಕಪ್ಪು ಗೆದ್ದು ಬಿಟ್ರೆ ವರ್ಷದ ಕನ್ಸು ನನ್ಸಾಯ್ತು. ಶಾರ್ಪ್ 12 ಗಂಟೆ ಫುಲ್ ಭಯ.
ಇದು ಪೊಲೀಸರು ಬಂದು ನೋಡ್ದಾ ಪೊಲೀಸರು ಬಂದ್ರೆ ವಿಡಿಯೋ ಹಿಡಿತವ್ರೆ ಸೆಲೆಬ್ರೇಷನ್ ಮಾಡ್ತಾರೆ ಪೊಲೀಸ್ ಅವನಿಗೆ RCB ಅಂತ ಹೇಳ್ಬಿಟ್ಟು ಬಂದಿದ್ದೀನೋ ಪೊಲೀಸ್ ಅವರು RCB ಫ್ಯಾನು ಪೊಲೀಸ್ ಏನಂದ ಗೊತ್ತಾ ಮುಂದಿನ ಸಲ ಕಪ್ ನಮ್ದೆ ಹೇಳಿ ಸೈದು ನಿಂಗೆ ಹೆಂಗ ಅನಿಸ್ತೈತೆ 18 ವರ್ಷ ಆದ್ಮೇಲೆ ಫಸ್ಟ್ ಟೈಮ್ ಬರೀ ಹೃದಯ ಗೆದ್ದಿಲ್ಲ ಕಪ್ಪು ಗೆದ್ದಿದೆ CSK ಬೀಟ್ಗೆ ಪಿಚ್ ಸೋಲು ರಾಮ್ ಹೇಗನ್ನಿಸ್ತು ನಿನಗೆ ಫುಲ್ ಹ್ಯಾಪಿ ಇವಾಗ ಸತ್ತೋದ್ರು ಪರವಾಗಿಲ್ಲ ಆಲ್ರೆಡಿ ನೋಡ್ಬಿಟ್ರೆ ಕಪ್ ಹೊಡ್ತಿದ್ ನೋಡಾಯ್ತು ಇನ್ಮೇಲೆ ಯಾವ ಆಸೆನೂ ಇಲ್ಲ ನನ್ನ ಮೇಲೆ ನಾವು ಗೆದ್ವಿ ಆಯ್ತು ಹೇಗಿತ್ತು ಸೆಲೆಬ್ರೇಷನ್ ಫುಲ್ ಚಿಗ್ಲಿ ಚಾಲಿ ಚಿಗಿರಿಗಳೇ ಏನ್ ರೌಂಡು ರಲ್ಲೆ ರಲ್ಲೆ ನಡಿ ಬರ್ರ ಎಲ್ಲ ನಡಿ ರಾಮ್ ಹೋಗೋಣ ಫುಲ್ಲು ಮತ್ತೆ ಅಜಯ್ ಹೇಗಿತ್ತು ಸೆಲೆಬ್ರೇಷನ್ ಸಖತ್ತಾಗಿತ್ತಲ್ಲ ನಾನಂತೂ ಸಖತ್ ಎಂಜಾಯ್ ಮಾಡಿದೆ ಅನ್ಎಕ್ಸ್ಪೆಕ್ಟೆಡ್ ಎವರ್ RCB ಫಾರ್ ಎವರ್ ಮಲಗಿದಾನ ಎದ್ದೇಳ್ಸೋ ಅಣ್ಣ ಕಪ್ಪು ಗೆದ್ದೈತಲ್ಲ ಇನ್ನೇನು ಎದ್ದಿದ್ರೆ ಇವ್ರು ಸಾಕು ಯಾಕೆ ಮಲ್ಕೊಂಡಿದ್ದಾನ ಅವನು ಸುಳ್ಳು ಹೇಳ್ತಾ ಇದೆಯಾ ಎದಿರ್ತಾನೆ ಅವನು ಹೌದಾ
ಇವತ್ತೇನಾದರೂ ವೇಗಾ ಸಿಟಿನಲ್ಲಿ ಸ್ಕ್ರೀನಲ್ಲಿ ಏನಾದ್ರು ಮ್ಯಾಚ್ ಹಾಕಿದ್ರೆ ಹೆಂಗಾಗಿರೋದು, ಫೈರ್ ಆಗಿಬಿಟ್ಟಿರೋದು. ಈ ಕಾರಣಕ್ಕೆ ಅನಿಸುತ್ತೆ ಇಲ್ಲಿ ಎಲ್ಲ ಹಾಕಿಲ್ಲ ನೋಡಿ ಯಾವ ರೇಂಜಿಗೆ. ವೇಗಾ ಸಿಟಿ ಮಾಲ್ ಫುಲ್ಲು ಬರ್ಬೇಕಾದ್ರೆ ಇಷ್ಟು ಕಮ್ಮಿ ಜನ ಇದ್ರು, ಇವಾಗ ಎಷ್ಟು ಜನ ಆಗ್ಬಿಟ್ರು ನೋಡಿ. ಟ್ರೂ RCB ಫ್ಯಾನ್ಸ್, ಲಾಯಲ್ ಫ್ಯಾನ್ಸ್. ಅರೆ ಯಾರಿಗೆ ಏನಾಗ್ದಿರಿದ್ರೆ ಸಖತ್ತು. ಅವರು ಕೂಡ ಈ ರೇಂಜ್ ಸೆಲೆಬ್ರೇಟ್ ಮಾಡಿರಲ್ಲ ಅದು ಪಂಜಾಬ್ ಅಲ್ಲ RCB ಅವರು ಮೀನ್ಸ್ RCB ಟೀಮ್ ಅವರು ಒಂದು ಪ್ಲೇಸ್ ಎಲ್ಲ ಹಿಂಗೆ ಅಂತ ಬೇರೆ ಬೇರೆ ಪ್ಲೇಸ್ ಬೇಜಾನಿದಾವೆ ಹಿಂಗೆ. ಇಲ್ಲಿ ಹಿಂಗಾಗುತ್ತೆ ಅಂತ ಎಕ್ಸ್ಪೆಕ್ಟೇ ಮಾಡಿರಲಿಲ್ಲ. ಇಲ್ಲ ಬಟ್ ಹೆಂಗಿದೆ ನೋಡು, ಅಲ್ಲಿಗೆ ಲಾಸ್ಟ್ ಅನ್ಕೊಬಿಟ್ಟಿದ್ವಿ. ಎಲ್ಲ ಗೊತ್ತಾಗಿದೆ ಹೆಂಗಿದೆ ಅಂತ. ಅಜಯ್ ಬರ್ಬೇಕಾದ್ರೆ ಕಮ್ಮಿ ಇತ್ತು, ನಾವು ಬಂದು ಸ್ವಲ್ಪ ಹೊತ್ತು ಎಗರಾಡಿದ ತಕ್ಷಣ ಬಂದ್ಬಿಟ್ರಿಲ್ಲ. ಇವತ್ತು ಮಾತ್ರ ಚಿನ್ನಸ್ವಾಮಿನ ನಡೆದಿರ್ಬೇಕು ಮ್ಯಾಚು. ಗ್ರೌಂಡಲ್ಲಿರೋ ಜನ ಎಲ್ಲ ಎಗ್ರಿ ಬಂದ್ಬಿಟ್ಟಿರೋರು. ಅಂಕಲ್ ಮಕ್ಕಳ ಮನೇಲಿ ತುಳಸಿರೋಕ ಮಲ್ಕೊಂಡ್ಬಿಟ್ಟವ್ರೆ. ಪೊಲೀಸವರು ಅಡ್ಡಾನೆ ಮಾಡ್ತಾ ಇಲ್ಲ, ಯಾಕಂತಂದ್ರೆ 18 ವರ್ಷದ ಆದಮೇಲೆ ನಮಗೆ ಬಂದಿರುವಂಥ ಈ ವಿಕ್ಟರಿ ಎಲ್ಲ ಸೆಲೆಬ್ರೇಟ್ ಮಾಡಲಿ ಅಂತ ಬಿಟ್ಟಿದ್ದಾರೆ. ಫುಲ್ಲು ಫೈರ್. ಫಸ್ಟ್ ಆ್ಯಂಡ್ ಲಾಸ್ಟಾ ನಿನ್ನ ಬಾಯ್ ಮಂಜ, ಫಸ್ಟ್ ಆ್ಯಂಡ್ ಲಾಸ್ಟ್ ಕಪ್ ಅಂತವನು. ಇದೇ ಸ್ಟಾರ್ಟಿಂಗ್ ಇಂದ ಬರುತ್ತೆ, ನೆಕ್ಸ್ಟ್ ಇಯರ್ ಮತ್ತೆ ಮತ್ತೆ ಗೊತ್ತಾ ಇರ್ತದೆ. ಹಂಗೆ ಹ್ಯಾಟ್ರಿಕ್ ಹೊಡೆದು ತಗೊಂಡ್ರೆ ಬೇಡ ಅಂತ ಕಪ್ನ. ಅದು ಆ್ಯಂಬುಲೆನ್ಸಾ ಇಲ್ಲ ಪೊಲೀಸ್ ವ್ಯಾನ ಗೊತ್ತಾಗ್ತಾ ಇಲ್ಲ. ಪೊಲೀಸ್ ವ್ಯಾನ್, ಪೊಲೀಸ್ ರಾಮ್, ಪೊಲೀಸ್. ಇದು ಬನ್ನಡಘಟ್ಟ ಮೈನ್ ರೋಡು ತುಂಬ ಇಂಪಾರ್ಟೆಂಟ್ ಅಂತ ಮೈನ್ ರೋಡು. ಇಲ್ಲಿ ಬ್ಲಾಕ್ ಮಾಡಿದ್ರೆ ಕ್ಲಿಯರ್ ಮಾಡೋದು ತುಂಬ ಕಷ್ಟ. ಆ್ಯಂಬುಲೆನ್ಸ್ಗೆ ಮಾತ್ರ ಏನು ಮಾಡ್ತಿಲ್ಲಪ್ಪ, ಬಂದಿದ ತಕ್ಷಣ ಲಾಯಲ್ ಫ್ಯಾನ್ಸ್ ಹಂಗೆ ಕಳಿಸ್ತಿದ್ದಾರೆ. ನಮ್ಗೆ ಹೆಂಗೆ ಸೆಲೆಬ್ರೇಟ್ ಮಾಡ್ಬೇಕಂತ ತುಂಬ ಚೆನ್ನಾಗಿ ಗೊತ್ತು. ನಿಲ್ಸ್ಬಿಟ್ಟಿದೀವಲ್ಲ ಇಲ್ಲೋ ಎಷ್ಟು ದೊಡ್ಡ ಗಾಡಿ ಆದ್ರೂ ಆಂಬುಲೆನ್ಸ್ಗೆ ನಮ್ಮ ಹುಡುಗರು ಅಡ್ಡಿನೇ ಆಗ್ತಾ ಇಲ್ಲ, ಇನ್ನೂ ದಾರಿ ಮಾಡಿಕೊಡ್ತಿದ್ದಾರೆ. ನಂಗೆ ಅದು ಖುಷಿ ಆಯಿತು. ಒಬ್ರಲ್ಲ ಇಬ್ರಲ್ಲ ಇರೋ ಅಷ್ಟು ಜನನೂ ಸಪೋರ್ಟ್ ಮಾಡ್ತಾ ಇದ್ದಾರೆ ಜಾಗ ದಾರಿ ಬಿಡೋದಕ್ಕೆ. ಸೊ ಅದೊಂಥರ ಖುಷಿ ಆಯ್ತು ನನಗೆ. ಇನ್ಯಾರು ನಮ್ಮ ನಡೆಯೋಕ್ಕಾಗ್ತಿರ್ಲಿಲ್ಲ. ಈಗಾಗಲೇ ಟೈಮ್ ಬಂದು 1 ಗಂಟೆ ಆಯ್ತೈತೆ, 1:10. ಕಿರ್ಚಿ ಗಂಟ್ಲೆ ಹೋಗ್ಬಿಟ್ಟೈತೆ. ಒಂದು ಸ್ವಲ್ಪ ಹೊತ್ತು ಇನ್ನೇ ಇಲ್ಲಿಂದ ಹೊರಡ್ಬೇಕು ನಾವು. ಬಂದ್ರು ನೋಡು ಸೈದು, ಹೆಂಗೆ ಸೆಲೆಬ್ರೇಷನ್ ಹೇಳ. ಈಗ ಮಕ್ಕ ಕಾಣ್ತಿರ್ಲಿಲ್ಲ ಅದಕ್ಕೆ. ಇಲ್ಲಿಂದ ಹೊರಡ್ತೀವಿ ಸೆಲೆಬ್ರೇಷನ್. 2.5 ಅವರ್ ಫುಲ್ ಸೆಲೆಬ್ರೇಷನ್. ಇವಾಗ ಬಂದು ಪೊಲೀಸ್ ಅವರು ಫುಲ್ ಕ್ಲಿಯರ್ ಮಾಡ್ತಿದ್ದಾರೆ. ಇದೀಗ ಸಮಯ 1:30. ನಾನು ನಮ್ಮ ತಮ್ಮ ಇವಾಗ ಮನೆಗೆ ಹೋಗ್ತಾ ಇದ್ವಿ. ಅಲ್ಲಿ ಫುಲ್ಲು ಕ್ರೌಡ್ ಜಾಸ್ತಿ ಆಗಿರೋದ್ರಿಂದ ಕಮ್ಮಿ ಮಾಡಿಬಿಟ್ರು ಪೊಲೀಸವರೆಲ್ಲ. ಸೊ ಇನ್ನು ನಾವು ಅಲ್ಲಿದ್ದರೆ ಸರಿ ಇರೋಲ್ಲ ಅಂತ ಹೇಳ್ಬಿಟ್ಟು ನಾವು ಇವಾಗ ಮನೆಗೆ ಹೊರಡ್ತಾ ಇದ್ವಿ. ಗಂಟ್ಲೆ ಚೇಂಜ್ ಆಗಿಬಿಡ್ತು. ಸೊ ಈ ಕಾರಣದಿಂದಾಗಿ ನಾನು ಬೆಳಗ್ಗೆ ಕಂಟಿನ್ಯೂ ಮಾಡ್ತೀನಿ ಇವತ್ತಿನ ಕತೆ. ಬೆಳಗ್ಗೆ ಸಿಗೋಣ. ಶುಭರಾತ್ರಿ. RCB